ಗೋವಾದಲ್ಲಿ ಇದೊಂದೇ ಸ್ಟೇಷನ್, ಮಡ್ಗಾಂವ್ ಜಂಕ್ಷನ್. ಕಾರವಾರಿಂದ ಮುಂಬೈ LTTಗೆ 625 ಕಿಲೋಮೀಟ್ರು. ಲ್ಯಾಟ್ರಿ. ರತ್ನಗಿರಿ ಆದಮೇಲೆ ಪನ್ವೇಲ್, 1 ಅವರ್ 10 ನಿಮಿಷ ಡಿಲೇ. ಹಾಯ್, ಹೆಲೋ, ನಮಸ್ಕಾರ. ವಿಡಿಯೋ ಮಾಡಿ ತುಂಬ ದಿನ ಆಗಿತ್ತು. ಅದಕ್ಕೆ ಇವತ್ತು ನಾನೊಂದು ಟ್ರೈನ್ ಜರ್ನಿ ಮಾಡ್ತಾಯಿದ್ದೆ. ಇದನ್ನ ಸ್ವಲ್ಪ ಸ್ಪೆಷಲಾಗಿ ಮಾಡೋಣ ಅಂತ ಇವಾಗ ನಾನು ಬಂದಿದ್ದೀನಿ ಕಾರವಾರ ರೈಲ್ವೆ ಸ್ಟೇಷನ್ಗೆ. ಇವತ್ತು ನಾನು ಕಾರವಾರಿಂದ ಮುಂಬೈಗೆ ಟ್ರಾವೆಲ್ ಮಾಡ್ತಿದ್ದೀನಿ, ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ. ಟ್ರೈನ್ ನಂಬರ್ 12620 ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸಲ್ಲಿ. ಈ ಟ್ರೈನು ಮಂಗಳೂರು ಸೆಂಟ್ರಲ್ಲಿಂದ ಹೊರಟ್ರೆ ನಾಳೆ ಬೆಳಗ್ಗೆ 6:35 LTTಗೆ ಹೋಗಿ ತಲುಪುತ್ತೆ. ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನ್ನ ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸು ಮಧ್ಯಾಹ್ನ 12:45 ಬಿಟ್ಟರೆ, ಅಂದರೆ 12:45 ಬಿಟ್ಟರೆ ನಾಳೆ ಬೆಳಗ್ಗೆ 6:35 ಲೋಕಮಾನ್ಯ ತಿಲಕ್ ಟರ್ಮಿನಸ್ ಮುಂಬೈಗೆ ಹೋಗಿ ಮುಟ್ಟುತ್ತೆ. ಮತ್ಸ್ಯಗಂಧ ಎಕ್ಸ್ಪ್ರೆಸ್ಸು ಮಧ್ಯಾಹ್ನ 12:45 ಮಂಗಳೂರು ಸೆಂಟ್ರಲ್ ರೈಲ್ವೆ ಸ್ಟೇಷನಿಂದ ಹೊರಟ್ರೆ ಸೂರತ್ಕಲ್ಲು, ಮುಲ್ಕಿ, ಉಡುಪಿ, ಕುಂದಾಪುರ ಈ ರೂಟಿಂದ ಕುಮಟಾ, ಗೋಕರ್ಣ ರೋಡು, ಅಲ್ಲಿಂದ ಬಂದು ಕಾರವಾರ 14ನೇ ಸ್ಟಾಪು. 14ನೇ ಸ್ಟಾಪ್ ಕಾರವಾರ ಅಂದರೆ ಕರ್ನಾಟಕ ಲಾಸ್ಟು. ನೆಕ್ಸ್ಟ್ ಸ್ಟಾರ್ಟ್ ಆಗೋದು ಗೋವಾದಲ್ಲಿ ಒಂದು ಸ್ಟಾಪ್ ಇದೆ, ಅದು ಮಡ್ಗಾಂವ್ ಜಂಕ್ಷನ್ನು. ಮಡ್ಗಾಂವ್ ಜಂಕ್ಷನಲ್ಲಿ ಇದು ಸ್ಟ್ರೇಟ್ ರೂಟ್ ಡಿವಿಯೇಟ್ ಆಗಿ, ಅಂದರೆ ಪುಣೆ ರೂಟ್ಗೆ ಹೋಗಲ್ಲ. ಇದು ಲೋನಾವಲ ಆಗಲಿ ಪುಣೆ ರೂಟಲ್ಲಾಗಲಿ ತಗೊಳ್ಳಲ್ಲ. ಸ್ಟ್ರೇಟ್ ರೂಟು ಡಿವಿಯೇಟ್ ಆಗಿ ರತ್ನಗಿರಿ ಆದಮೇಲೆ ಪನ್ವೇಲ್ ಆದಮೇಲೆ ನೆಕ್ಸ್ಟು ಠಾಣೆ ಅಂದರೆ ಆಲ್ಮೋಸ್ಟ್ ಮುಂಬೈ ನಿಯರೆಸ್ಟೇ ಬರುತ್ತೆ. ಠಾಣೆ ಆದಮೇಲೆ ನೆಕ್ಸ್ಟು ಲೋಕಮಾನ್ಯ ತಿಲಕ್ ಟರ್ಮಿನಸ್ಸು. ಲೋಕಮಾನ್ಯ ತಿಲಕ್ ಟರ್ಮಿನಸ್ಗೆ ನಾಳೆ ಬೆಳಗ್ಗೆ 6:35 ಹೋಗುತ್ತೆ. I have your attention. Road number 5, 6, 5, 5, 5, 5. A few moments later. Meanwhile, ಮಹಾಪ್ರಭು, ನೀವೇನಿಲ್ಲಿ? ಇವನ್ನೇ ನೋಡ್ತೀರಾ? ಕಂಜೂಸ್ ನನ್ ಮಗ. ಎಂತಹ ದುರ್ವಿಧಿ ಇದೆಂತಹ ದುರ್ವಿಧಿ. ಐದುವರೆಗೆ ಓಡಬೇಕಾಗಿರೋ ಟ್ರೈನು 6:40 ಬಿಟ್ಟಿದೆ. 1 ಅವರ್ 10 ನಿಮಿಷ ಡಿಲೇ. ಕಾರವಾರ ಆದಮೇಲೆ ಫಸ್ಟ್ ಸ್ಟಾಪ್ ಕ್ಯಾನಕೋಣ. ಇಲ್ಲಿ ಯಾವುದೋ ಅಫಿಷಿಯಲ್ ಸ್ಟಾಪ್ ಇಲ್ಲ, ಆದರೆ ಕ್ರಾಸಿಂಗ್ಗೆ ಇಂಟರ್ಮೀಡಿಯೇಟ್ ಸ್ಟೇಷನಲ್ಲಿ ಸ್ಟಾಪ್ ಮಾಡಿದ್ದಾರೆ.
ಕಾರವಾರ ಬಿಟ್ಟು ಬರೀ 15 ನಿಮಿಷ ಆಯಿತು, ಆವಾಗಲೇ ಗೋವಾ ಸ್ಟೇಟ್ ಎಂಟ್ರಿ ಆಗಿದ್ದೀವಿ. A few minutes later. ಕಾರವಾರಿಂದ ಮುಂಬೈ LTTಗೆ 625 ಕಿಲೋಮೀಟ್ರು. ನಾನು ಬುಕ್ ಮಾಡಿದ್ದು ಸ್ಲೀಪರ್ ಕ್ಲಾಸು. ನನಗೆ 595 ರೂಪಾಯಿ ಟಿಕೆಟ್ ಬಿತ್ತು 625 ಕಿಲೋಮೀಟರ್ಗೆ. ಇವಾಗ ಆಲ್ಮೋಸ್ಟ್ ಮಡ್ಗಾಂವ್ ಜಂಕ್ಷನ್ಗೆ ಎಂಟ್ರಿ ಆಗಿದ್ದೀವಿ. ಗೋವಾ ಮಡ್ಗಾಂವ್ ಜಂಕ್ಷನಲ್ಲಿ ಇದ್ದೀವಿ ಈಗ. ಇದು ಮಡ್ಗಾಂವ್ ಜಂಕ್ಷನಲ್ಲಿ ಪಿಜ್ಜಾ ಹಬ್ಬು ಮತ್ತು ಚೈನೀಸ್ ಕ್ಯೂಸಿನು ಮತ್ತು ಸೌತ್ ಇಂಡಿಯನ್ ರೆಸ್ಟೋರೆಂಟ್ ಎಲ್ಲ ಇದೆ ಇಲ್ಲಿ. ಟ್ರೈನ್ ಆ್ಯಕ್ಚುಲಿ ಈ ಸ್ಟೇಷನ್ಗೂ ಡಿಲೇ. ನೋಡೋಣ ಹೋಗ್ತಾ ಯಾವ ಸ್ಪೀಡಲ್ಲಿ ಟೇಕ್ ಆಫ್ ಆಗುತ್ತೆ ಅಂತ. ಗೋವಾ ಸ್ಟೇಟಲ್ಲಿ ಇದೊಂದೇ ರೈಲ್ವೆ ಸ್ಟೇಷನಲ್ಲಿ ಸ್ಟಾಪ್ ಇರೋದು, ಮಡ್ಗಾಂವ್ ಜಂಕ್ಷನ್ನು. ಈ ಸ್ಟೇಷನ್ ಬಿಟ್ಟರೆ ನಮ್ಮದು ನೆಕ್ಸ್ಟ್ ಅಫಿಷಿಯಲ್ ಸ್ಟಾಪ್ ಇರೋದು ನೆಕ್ಸ್ಟು ಮಹಾರಾಷ್ಟ್ರ ಸ್ಟೇಟಲ್ಲಿ. ಗೋವಾದಲ್ಲಿ ಇದೊಂದೇ ಸ್ಟೇಷನ್, ಮಡ್ಗಾಂವ್ ಜಂಕ್ಷನ್. ನಾನು ಟ್ರಾವೆಲ್ ಮಾಡ್ತಿರೋದು ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಟ್ರೈನಲ್ಲಿ. ಮತ್ಸ್ಯಗಂಧ ಎಕ್ಸ್ಪ್ರೆಸ್ ಅಂತ ಏನಕ್ಕೆ ಕರೀತಾರೆ ಈ ಟ್ರೈನ್ನ, ಮತ್ತು ಮತ್ಸ್ಯಗಂಧ ಅಂದರೆ ಅದರ ಅರ್ಥ ಏನು ಕಮೆಂಟ್ ಮಾಡಿ. ಈಗ ನಮ್ಮ ಟ್ರೈನ್ ಹೋಗ್ತಿರೋದು ಕೊಂಕಣ್ ರೈಲ್ವೇಸ್ ರೂಟಲ್ಲಿ. ಈ ಟ್ರೈನು ಫುಲ್ಲು ಓವರ್ ನೈಟ್ ಟ್ರಾವೆಲ್ ಮಾಡುತ್ತೆ. ನೋಡೋಕ್ಕೆಲ್ಲ ಒಳ್ಳೆ ಸೀನ್ರಿ ಇದೆ, ಆದರೆ ಏನೂ ಕಾಣಲ್ಲ. ಇವಾಗ ಮಲ್ಕೊತೀನಿ, ಬೆಳಗ್ಗೆ ಸಿಗ್ತೀನಿ. ಅಲ್ಲಿವರೆಗೂ Tomorrow, day 2. ಓವರ್ ನೈಟ್ ಟ್ರೈನಲ್ಲಿ ಫುಲ್ ನಿದ್ದೆ ಮಾಡಿಬಿಟ್ಟಿದ್ದೆ. ಬೆಳಗ್ಗೆ 5 ಗಂಟೆ 57 ನಿಮಿಷಕ್ಕೆ ಠಾಣೆ ಸ್ಟೇಷನ್ನು. 2 ನಿಮಿಷ ಸ್ಟಾಪು, ಡಿಪಾರ್ಚರು ಆಗಿದೆ ಇವಾಗ.